ಆ ಚಂಪಕ್ ಗೊತ್ತಾದ್ರೆ ಏನಾಯ್ತದೆ ಅನ್ನೋ ಹೆದ್ರಿಕೆಯಲ್ಲಿ ಒದ್ದಾಡ್ತಿದ್ರೆ ಇವಳು ಬೇರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಅವಳಲ್ಲ. ಯಾಕೆಷ್ಟು ಬೆವರ್ತಿದ್ದೀರಾ? ಏನಾಯ್ತು? ಅಲ್ಲ, ಫೋಟೋ ಹಾಕೋದ್ರಿಂದ ಏನಾದ್ರೂ ಪ್ರಾಬ್ಲಮ್ಮಾ? ಅದು ಹೇಳುದ್ನಲ್ಲ, ನಮ್ಮ ಅಟ್ಟಿಯವ್ರು ಹೊಸಿ ಸ್ಟ್ರಿಕ್ಟು. ಯಾರ ನೋಡಿದ್ರೆ ಏನಾನ ಕೇಳ್ಬಿಡ್ತಾರೆ ಅಂತ ಭಯ. ಅಲ್ರಿ, ನೀವ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಇಲ್ಲ, ದೊಡ್ಡೋರು ಅಂದ್ರೆ ಹೊಸಿ ಗೌರವ ಕೊಡ್ಬೇಕಲ್ವೇ? ನಾನು ಹೇಳುದ್ನಲ್ಲ, ನನಗ್ ದೊಡ್ಡೋರ್ ಮಾತಿಗೆ ವೇದವಾಕ್ಯ. ಸುಭಾಸ, ನೀನೇನಪ್ಪ ಇಲ್ಲಿದ್ಯಾ? ಅದು ದೊಡಮ್ಮ ಸುಮ್ನೆ ನೋಡುಮ ಅಂತ ಬಂದೆ. ಸುಭಾಸ, ಇನ್ ಹೊಸಿವತ್ ಹೋಗಿದ್ದಿದ್ರೆ ನಿಶ್ಚಿತಾರ್ಥದ ಜಾಗಕ್ಕೆ ಬರ್ತಿರ್ಲಿಲ್ವೇ? ಅಲ್ಲೇ ನೋಡ್ಬೋದಿತ್ತಪ್ಪ. ಏನ್ಲ ನೀನು ರೂಮಿಂದ ಆಚೆಗೆ ಬರ್ಬೇಡ ಅಂತ ಹೇಳಿದ್ವಿ. ಆಟೊಂದ್ ಏನ್ಲ ಅರ್ಜೆಂಟ್ ಆಗಿತ್ತು? ಸರಿ ಸರಿ, ನಿಮ್ ಅಜ್ಜಿ ನೋಡಕ್ಕಿಂತ ಮುಂಚೆ ರೂಮ್ ಒಳಗೆ ಹೋಗು. ಸರಿನಮ್ಮ. ನಂದಿನಿ, ನೀನ್ ಈ ಬಟ್ಟೆನಲ್ಲಿ ಮಹಾಲಕ್ಷ್ಮಿ ಕಂಡ ಕಾಣಿಸ್ತಿದ್ಯಾ. ಥ್ಯಾಂಕ್ಸ್ ಆಂಟಿ. ಅಯ್ಯೋ, ಆಂಟಿ ಅನ್ಬಾರ್ದು, ದೊಡ್ಡತ್ತೆ ಅನ್ಬೇಕು. ಆಯ್ತು, ಇನ್ಮೇಲೆ ಹಾಗೆ ಕರಿತೀನಿ ಅತ್ತೆ. ಅಕ್ಕ, ನೀನ್ ಹೇಳ್ದಂಗೆ ನನ್ ಸೊಸೆ ಮಹಾಲಕ್ಷ್ಮಿ ಹಂಗೆ ಕಾಣ್ತಾವಳೆ. ಅತ್ತೆ, ನಾನು ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೋದಾ? ಕೇಳದೇನವ, ಎಲ್ಲ ಮೀಡಿಯಾದೊಳಗೂ ಹಾಕು. ಅಮ್ಮ, ನಿಶ್ಚಿತಾರ್ಥಕ್ಕೆ ಬೇಕಾದ ತಾಂಬೂಲ, ಫಲತಾಂಬೂಲ, ಹಾಗೆ ವರಮಾಲೆ ಎಲ್ಲ ಸಿದ್ಧವಾಗಿದೆಯಾ? ಎಲ್ಲ ಸಿದ್ಧವಾಗೈತೆ. ಸರಿ, ಹಾಗಿದ್ರೆ ಬೇಗ ತಗೊಂಬನ್ನಿ. ಸರಿ ಪುರೋಹಿತ್ರೆ. ಚಿತ್ರ, ಬರವ, ಪುರೋಹಿತ್ರು ಹೇಳಿರೋದೆಲ್ಲ ತಗೊಂಬಂದ್ಬಿಡಣ. ಏ ಹೋಗವ, ನೀನೊಬ್ಳು, ಎಲ್ಲಾ ಕೆಲ್ಸನೂ ನಂಗೆ ಹೇಳು. ಏನೇ ಹಿಂಗೆ ಹೇಳ್ತಿದ್ಯಾ? ನಿನ್ ತಮ್ಮ ನಿಶ್ಚಿತಾರ್ಥ, ನೀನಲ್ದೆ ಇನ್ಯಾರೇ ಓಡಾಡ್ತಾರೆ? ಬಾ ಹೋಗವ. ಅವ್ವ, ಓಡಾಡೋದು ಅಂದ್ರೆ ಕೆಲ್ಸ ಮಾಡೋದಲ್ಲ. ಇವತ್ ನಾವು ನಮ್ ಸೀರೆ ಒಂಚೂರು ಸುಕ್ಕಾಗ್ದಂಗೆ, ಒಂಚೂರು ಬೆವ್ರು ಬರ್ದಂಗೆ ಬಂದವ್ರನ್ನ ಮಾತಾಡ್ಸ್ಕೊಂಡ್ ತಿರ್ಗಾಡ್ಕೊಂಡಿರೋದು. ಹಂಗ್ ನೀನ್ ವಯ್ಯಾರ ಮಾಡ್ಕೊಂಡ್ ಇದ್ಬಿಟ್ರೆ ಇದನ್ನೆಲ್ಲ ಮಾಡೋರು ಯಾರೇ? ಅವೋ, ಇದನ್ನೆಲ್ಲ ನಾವ್ ಮಾಡ್ಬಾರ್ದು, ಮಾಡಿಸ್ಬೇಕು ಕಣವ. ಈಗ ಅದಕ್ಕೋಸ್ಕರ ಕೆಲ್ಸದೊಳ್ಳ ನೇಮಕ ಮಾಡ್ಲೆ? ಏನವ್ವ ನೀನು, ನಿನ್ ಬುದ್ಧಿವಂತಿಕೆಲಿ ನನ್ಗ ಅರ್ಧ ಇಲ್ಲ. ನಂಗೆ ಗೊತ್ತಾಯ್ತದೆ, ನಿಂಗ್ ಗೊತ್ತಾಗಕ್ಕಿಲ್ವೇ? ನಮ್ ಕೈ ಒಂಚೂರು ಕೊಳೆ ಆಗ್ದಂಗೆ ಕೆಲ್ಸ ಮಾಡ್ಸೋದ್ ಹೆಂಗೆ ಅಂತ ತೋರಿಸ್ತೀನಿ ನೋಡು. ವಿದ್ಯಾ, ಹಾ ಚಿತ್ರಕ್ಕ, ಒಂಚೂರು ಬಾರವ ಇಲ್ಲಿ. ಬಂದೆ. ಅವ್ವ, ಒಂದ್ ನಿಮಿಷ ಬರ್ತೀನಿ. ಹೇಳಿ ಚಿತ್ರಕ್ಕ. ಪುರೋಹಿತ್ರಿಗೆ ಪೂಜೆ ಸಾಮಾನ್ಗಳು ಬೇಕಂತೆ, ನೀನ್ ಎತ್ ಮಾಡ್ಗಿದ್ಯಲ್ಲ, ಒಂಚೂರು ತಂದ್ ಕೊಟ್ಬಿಡು. ಅದ್ರಲ್ಲಿ ಏನಿದೆ, ನಾನೇ ತಕೊಂಡ್ಬರ್ತೀನಿ. ಅವ್ವ, ಹೇಮಮ್ಮ ಬಂದವ್ರೆ, ಬಾ ಮಾತಾಡ್ಸ್ಕೊಂಬರೋಣ. ಪುರೋಹಿತ್ರೆ, ನಿಮ್ಗೆ ಏನೇನ್ ಬೇಕು ನಾನು ಹೋಗಿ ತಕೊಂಡ್ಬರ್ತೀನಿ. ಪರವಾಗಿಲ್ಲ ಚಿತ್ರ, ನಾಜೂಕಾಗಿ ನೀನ್ ಅನ್ಕೊಂಡಂಗೆ ಅವಳ್ ತಾನೇ ಕೆಲ್ಸ ಮಾಡ್ಸಿಸ್ತಿದ್ಯಾ. ಇನ್ನೇನ್ ಮತ್ತೆ, ಆ ಕೆಲ್ಸ ಎಲ್ಲಾನು ನಾನ್ ಮಾಡಿ ಮೇಕಪ್ ಹಾಳ್ ಮಾಡ್ಕೊ ಅಂತೀಯಾ? ಅವಳಿರೋದ್ ಇನ್ನೇನ್ ಕವ, ಕೆಲ್ಸ ಮಾಡಕ್ಕೆಯ. ಯಶೋದಕ್ಕ, ಇವಾಗ ಬಂದ್ರೆ? ಗಡ್ಬಿಡಿಯಲ್ಲಿ ನಿಮ್ ನೋಡಕ್ಕೆ ಆಗಿಲ್ಲ. ನಾನ್ ಬಂದ್ ಹೊಸಿ ಹೊತ್ತಾಯ್ತೆ, ನೀನ್ ನೋಡಿದ್ರೆ ಈಗ ಬಂದ್ ಮಾತಾಡ್ಸ್ತಾ ಇದ್ಯಪ್ಪ.
ಅಲ್ವೇ ಮೋನಾ? ಬಂದವ್ರನ್ನ ಹಿಂಗ ಮಾತಾಡ್ಸೋದು ಚೂರು ಜವಾಬ್ದಾರಿ ಬೇಡವಾ? ನಮ್ಮ ಅಟ್ಟಿಯವ್ರ ಮುಂದೆ ನಿಂತು ವಿಚಾರಿಸ್ಕೊಳ್ದೆ ಇದ್ರೆ ಹೆಂಗೇಳು? ದೊಡ್ಡವ ಸುಮ್ಕಿರು, ಯಾಕೆ ಕೋಪ ಮಾಡ್ಕೊಂಡಿಯ? ಆಗ್ಲಯ್ಯ ನಮ್ ಭದ್ರನೆಂಡ್ರು ವಿದ್ಯಾ ಬಂದು ಮಾತಾಡ್ಸ್ಬಿಟ್ಟು ಹೋದ್ಲು. ನಮ್ ಭದ್ರನೆಂಡ್ರು ಸಾನೆ ನಗ್ಮುಗ್ದವಳು, ಚಂದಾಗ್ ಮಾತಾಡಿಸ್ತಾಳೆ. ಪರವಾಗಿಲ್ಲ ಕಣೆ ನಿನ್ ಸೊಸೆ, ಎಲ್ಲಾ ವಿಷಯದಲ್ಲೂವೆ ಲವ್ಕಿಂದ ಓಡಾಡ್ಕೊಂಡು ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವಳೆ ಈಟೊಂದ್ ಜವಾಬ್ದಾರಿ ಅದೇ ಅಲ್ಲ, ಸಾಕ್ಬಿಡು. ಹೂ ಕಣತ್ತೆ, ಏನ್ ಕೆಲ್ಸ ಹೇಳಿದ್ರುವೆ ಒಂಚೂರು ಬ್ಯಾಸರ ಮಾಡ್ಕೊಳ್ದಲೆ ಎಲ್ಲ ಕೆಲ್ಸನೂ ಮಾಡ್ತಾಳೆ. ಆಮೇಲೆ ಒಂದ್ ಕಿತ್ತನು ಮುಖ ಸಿಂಡ್ರಸಕ್ಕಿಲ್ಲ. ಈಶ್ವರಿ, ನೀನಾಕ್ ಬರಕ್ ಹೋದೆ? ಅಲ್ಲಿ ಪುರೋಹಿತರಿಗೆ ಏನಾರ ಪೂಜಾ ಸಾಮಾನ್ ಬೇಕಾಯ್ತದೆ, ನೀನ್ ಹೋಗು. ಅಕ್ಕ, ವಿದ್ಯಾ ಚಿತ್ರ ಇಲ್ಲೇ ಅವ್ರೆ, ಅವ್ರ ಆ ಕೆಲ್ಸ ನೋಡ್ಕತಾರೆ. ನಾವ್ ಬಂದಿರೋರ್ನ ಮಾತಾಡ್ಸೋಣ ಬಾ. ಓ, ನಮ್ ವಿದ್ಯೆ ಇಲ್ಲೇ ಅವಳೆ, ಹಂಗಾರೆ ಬಿಡು, ಅಲ್ಲೇನು ತೊಂದ್ರೆ ಆಗ್ದಿದಂಗ್ ನೋಡ್ಕತಾಳೆ. ಇನ್ನೇನು ನಮ್ ಸುಭಾಷನ್ ಮದ್ವೆ ಆಗ್ತಿದ್ದಂಗೆ ವಿನಂತಿ ಮದ್ವೆನಾ? ಮತ್ತೆ ಮನೆಯಲ್ಲಿ ಹಂಗೆ ಮಡ್ಕೊಳಕಾಗದೆ? ದೊಡ್ಡವ ಇಬ್ರು ಗಂಡ್ಮಕ್ಳಿದ್ರು, ಯಾರಿಗಾದ್ರೂ ಒಬ್ರು ಕೊಟ್ಟು ಮದ್ವೆ ಮಾಡ್ಬೋದಿತ್ತಪ್ಪ. ಯಶೋದಿ, ಮಾತಾಡ್ಸಿದ್ದಾಯ್ತಲ್ವೇ? ಹೋಗಿ ಒಂದ್ ಕಡೆ ಕೂತ್ಕ. ಸಾವಿತ್ರಿ, ಅದು ನೀನ್ ಬ್ಯಾಸರ ಮಾಡ್ಕೋಬೇಡ ಕಣವ್ವ. ಈಗ ಬೇಸರ ಮಾಡ್ಕೊಂತಾನೆ ಏನ್ ಪ್ರಯೋಜನ? ಒಟ್ನಲ್ಲಿ ನಮ್ ಹೊಟ್ಟೆ ಉರ್ಸಕ್ಕೆ ಜನ ಕಾಯ್ತಾ ಇರ್ತಾರೆ. ಆ ವಿಷಯನ ಬಿಟ್ಟಾಕು, ಬಂದವ್ರನ್ನ ಮಾತಾಡ್ಸ್ ಹೋಗು. ಈಗ ಅಂದ್ಬಿಟ್ಟು ಹೋದ್ಲಲ್ಲ, ಹಂಗ ಅನ್ನಿಸ್ಕೊಳಕ್ ಬರ್ಬೇಕಾ? ನೋಡು, ನಂಗ್ ಕೋಪ ಬರ್ಸ್ಬೇಡ, ನಮ್ ಪಾಡಿಗ್ ನಮ್ನ ಸುಮ್ನೆ ಬಿಟ್ಬಿಡು. ವಿನಂತಿ ಬಾರೆ. ಹೋಗ್ಲಿ ಬಿಡಿಯತ್ತೆ. ಅಕ್ಕ, ಲಾಣನ್ಕೆರೆಯಿಂದ ದೊಡ್ಡಮ್ಮ ಬಂದದೆ, ಮಾತಾಡ್ಸ್ಕೊಂಡ್ ಬರೋಣ ಬಾ. ಏನೋ, ನಾನ್ ಸಂದಾಕಿರುವಾಗ್ಲೇ ಇನ್ನಂತಿ ಮದ್ವೆ ಒಂದ್ ಮಾಡಿ ಮುಗಿಸ್ಬಿಟ್ರೆ ಸಾಕು. ಹಲೋ, ಅಲ್ಲ, ಹೈಕಮಾಂಡ್ ಅವ್ರು ಬಂದಾಗ ಮುಖ್ಯವಾಗಿ ಇರ್ಬೇಕಾದ ಮುಖಂಡ್ರೆ ನೀವು. ಇನ್ನೇನು ಹೈಕಮಾಂಡ್ ಅವ್ರು ಬರೋ ಹೊತ್ತಾಯ್ತು, ಬೇರೆ ಬಂದ್ಬಿಡಿ. ಹಾ ಬಂದ್ಬಿಡಿ. ಈಶ್ವರಿ, ಏನ್ರಿ? ಅದೇ ಹೈಕಮಾಂಡ್ ಅವರು ಮಿನಿಸ್ಟ್ರು ಎಲ್ಲ ಬಂದಾಗ ಅವ್ರಿಗೆ ಹಾಕಕ್ಕೆ ಶಾಲು ಹಾರ ಇವೆಲ್ಲ ಬ್ಯಾಗ್ ಕೊಟ್ಟಿದ್ನಲ್ಲ, ಅದೆಲ್ಲಿಟ್ಟಿದ್ಯಾ? ಎಂತ ಎಡ್ವಟ್ಟಾಗೋಗದರಿ, ಒಂದು ಗಡಿಬಿಡಿನಲ್ಲಿ ಅದನ್ನ ಅಟ್ಟಿನಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಈಗ ಈಟೊಂದು ಉದಾಸೀನದಲ್ಲಿ ಹೇಳ್ತಾ ಇದೆಯಲ್ಲ, ಆಟೊಂದ್ ತರದಲ್ಲಿ ಹೇಳ್ಕೊಟ್ಟಿವ್ನಿ. ಈಗ ಅವರೆಲ್ಲ ಬಂದಾಗ ನಾ ಏನ್ ಮಾಡ್ಲಿ? ನಾನು ಒಬ್ಳೆ ಏಟು ಅಂತ ಕೆಲ್ಸ ಮಾಡ್ಲಿ? ಎಲ್ಲ ತಕ ಬಂದಿದೀನಿ ತಾನೆ. ಏನೋ ಇದೊಂದು ಕಣ್ ತಪ್ಪಿ ಅಲ್ಲೇ ಬಿಟ್ಬಿಟ್ಟಿದೀನಿ. ನೀನೇನೋ ಬಿಟ್ಟು ಬಂದ್ಬಿಟ್ಟು ಈಟೊಂದ್ ಸುಲಭವಾಗಿ ಹೇಳ್ತಾ ಇದೀಯಾ. ಈಗ ಬಂದವ್ರ ಮುಂದ್ಗಟ್ಟೆ ಅಣ್ಣ ಕೇಳಿದ್ರೆ ನಾ ಏನ್ ಹೇಳಿ? ಅದಕ್ಕೆ ಯಾಕೆ ಹಿಂಗ್ ಕಿರ್ಚಾಡ್ತಿದ್ದೀರಿ? ಮತ್ತಿನ್ನೇನ್ ಮಾಡು ಅಂದಿ? ಅವೆಲ್ಲ ಇಲ್ದೆ ಸನ್ಮಾನ ಮಾಡಕ್ಕಾಗತ್ತೆ? ಮೊದ್ಲು ಯಾರನಾರ ಕಳ್ಸಿ ಅವೆಲ್ಲ ತೋರಿಸ್ಬಿಡು. ಕ್ವಾಟ್ಲೆ ಎಲ್ಲೋದ? ಅವನನ್ನ ಕಳ್ಸಿ ತರ್ಸೋ ಅಷ್ಟ್ರಲ್ಲಿ ಎಲ್ಲ ಬಂದು ಹೊಂಟೋಗಿರ್ತಾರೆ. ಇರಿ, ಚಂಪಾ ಅಟ್ಟಿಲೆ ಅವಳೆ, ಅವಳಿಗೆ ಒಂದು ಫೋನ್ ಮಾಡಿ ಹೊಳ್ತೀನಿ. ಸರಿ, ಮೊದ್ಲು ಆ ಕೆಲಸ ಮಾಡಿ ಬಿರ್ನೆ ಬರ ಕೇಳು. ಅಯ್ಯೋ ಅವ್ವರು, ಯೋಳಿ ಅವರೇ, ಎಲ್ಲೇ ಇದೆಯಾ ನೀನು? ಇಲ್ಲೇ ಅಟ್ಟಿ ತವನೇ ಇದೀನಿ. ಸರಿ, ಆ ರೂಮ್ನಾಗೆ ಶಾಲ್ ಇಟ್ಟಿರೋ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಕಣೆ. ಒಸಿ ಬೇಗ ಛತ್ರತಕ್ಕೆ ತಕೊಂಬ. ಅದ್ಕೇನಂತೆ, ಈಗ್ಲೇ ತಕಬತ್ತೀನಿ ಅವರೇ. ಒಸಿ ಜಲ್ದಿ ತಕೊಂಡು ಆಟೋದಲ್ಲೇ ಬಂದ್ಬಿಡು. ಹ್ಞೂ ಸರಿ ಅವರೇ. ಓ ವಸಂತಕ್ಕ ಬನ್ನಿ. ನೀನಾಗಿರೋದ್ಕೆ ಪುರೋಹಿತರು ಕೇಳ್ತಿದ್ದಂಗೆ ಪಟ ಪಟ ಅಂತ ಎತ್ಕೊಟ್ಬಿಟ್ಟೆ. ಅದೇ ನಾನಾಗಿದ್ರೆ ನನ್ ಕೈ ಕಾಲೇ ಆಡ್ತಿರ್ಲಿಲ್ವೇನೋ. ನೀನಿರೋದಕ್ಕೆ ನಂಗೆ ಎಷ್ಟ್ ಅನುಕೂಲ ಆಯ್ತು ಗೊತ್ತಾ? ಅಕ್ಕ, ಇದ್ನೆಲ್ಲ ರೆಡಿ ಮಾಡಿ ಮಡಗಿದ್ದೆ, ಅದಕ್ಕೆ ನನ್ಗೆ ಆಟೋನ್ ಕಷ್ಟ ಆಗ್ಲಿಲ್ಲ. ಇಲ್ಲ ವಿದ್ಯಾ, ನೀನು ಸ್ಯಾನೆ ಚುರುಕಾಗಿದ್ಯಾ. ಆದ್ರೂವೆ ನಾನ್ ನಿಂಗ್ ಕಷ್ಟ ಕೊಟ್ಬಿಟ್ಟೆ ಅಲ್ವೇ? ಅಯ್ಯೋ ಚಿತ್ರಕ್ಕ, ಯಾಕೆ ಹಿಂಗ್ ಹೇಳ್ತಿದ್ದೀರಾ?
ನಮ್ಮ ಅಟ್ಟಿ ಶುಭ ಕಾರ್ಯ ನಡೀತಿದೆ ಅಂದ್ಮ್ಯಾಕೆ ಕಷ್ಟ ಆಯ್ತದೆ ಅಂತ ಹೇಳೋದಕ್ಕಾಗತ್ತೆ. ಅದೆಲ್ಲ ನಮ್ ಕರ್ತವ್ಯ ಅಲ್ವೇ? ಸರಿ ವಿದ್ಯಾ. ಪುರೋಹಿತ್ರೆ, ನಿಮಗ್ ಬೇರೆ ಏನಾದ್ರು ಬೇಕಿತ್ತೆ? ಈಗ ಸದ್ಯಕ್ಕೆ ಏನು ಬೇಡಮ್ಮ, ಏನಾದ್ರು ಬೇಕಿದ್ರೆ ನಾನು ನಿನ್ ಕೇಳ್ತೀನಿ. ಅಯ್ಯೋ ಚಿತ್ರಕ್ಕ, ಬಂದೇ ಇರಿ. ಅಟ್ಟಿಯಿಂದ ಎಲ್ಲ ಅಣ್ಣ ತಮ್ಮದಿರು ಬಂದವ್ರ ತಾನೆ? ಎಲ್ಲಾರು ಬಂದಿರಣ್ಣ. ನಮ್ ಬದ್ರನ್ ಮದ್ವೆ ಆದ್ಮೇಲೆ ಅಟ್ಟಿಲಿ ಊಟಕ್ಕೆ ಇಟ್ಕೊಂಡಿದ್ದಾಗ ನಿಮ್ಮನ್ನೆಲ್ಲ ನೋಡಿದ್ದು. ಇವತ್ ನೋಡಿ ಬಹು ಸಂತೋಷ ಆಯ್ತಾಯ್ತು. ಅಣ್ಣ, ಈ ಸಲ MLA ಸೀಟ್ ನೀವೇ ನಿಂತೀವಿ ಅಂತ ಗೊತ್ತಾಯ್ತು. ನಮ್ಮವರೆಲ್ಲ ಆಗ್ಲೇ ಪ್ರಚಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಅನೌನ್ಸ್ ಮಾಡೋದಕ್ಕೆ ಹೈಕಮಾಂಡ್ ಅವರು ಬರ್ತಾವ್ರೆ. ನೀವೆಲ್ಲರೂ ಹಸಿ ಶ್ರಮ ಹಾಕ್ಬೇಕು. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ ನೀವು, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ. ಅಣ್ಣ, ಮಿನಿಸ್ಟ್ರು ಮುಖಂಡರೆಲ್ಲ ಹತ್ರದಲ್ಲೇ ಬರ್ತಾವ್ರಂತೆ, ಇನ್ನೇನ್ ಬಂದ್ಬಿಡ್ಬೋದು. ಹೌದೇ? ಹಾ. ಹಂಗಾರೆ ಮುಂದ್ಬಿಟ್ಟೆ ನೋಡ್ಕೊಂಡು ಸ್ವಾಗತ ಮಾಡೋಣ. ಬನ್ರಪ್ಪ, ಬನ್ರಲ್ಲ. ಗೌಡ್ರೆ 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 ಗೌಡ್ರೆ, ಏನಾಯ್ತಮ್ಮಿ? ಯಾಕೆ ಆಟೋದ ಅವಸರದಲ್ಲಿ ಬರ್ತಿದ್ದಿ? ಅದು ಮಾವ ನಿಮ್ಮನ್ನ ಹೊಸಿ ಅಡ್ಗೆ ಮನೆ ಕಡೆ ನೋಡ್ಕೊಳಕ್ ಹೇಳಿದ್ರು. ಆಟೆಯ ನಮ್ ಕ್ವಾಟ್ಲೇನ್ ಬಿಟ್ಟು ಬಿಡು. ಆಮ್ಯಾಕೆ ಅಟ್ಟಿಗೆ ಹೋಗ್ತಿದಂಗೆ ದೃಷ್ಟಿ ತೆಗ್ದಾಕಿಸ್ಕೊಳಮ್ಮಿ. ದೃಷ್ಟಿನ? ಯಾಕ್ ನಮ್ಮ ಅಪ್ಪನ ಅಳಿಮಯ್ಯ? ಅಮ್ಮಿ, ನೀನ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ಎಲ್ರೂ ನಿನ್ನೆ ನೋಡ್ತಾವ್ರೆ. ಅದು ಅಲ್ದಲ್ಲಯ್ಯ, ಈ ಸೀರೆಲಿ ಬೋ ಪಸಂದಾಗಿ ಕಾಣಿಸ್ತಿದೆ ಕಣಮ್ಮಿ. ಥ್ಯಾಂಕ್ಸ್ ಗೌಡ್ರೆ. ಆಟೋ ಅಣ್ಣ, ಚಂದಾಪುರ. ಅಣ್ಣ, ಸ್ವಲ್ಪ ಬೇಗ ಹೋಗಿ. ಲೈ ಕ್ವಾಟ್ಲೆ, ಲೈ ಕ್ವಾಟ್ಲೆ, ಏನಾಯ್ತಲ್ಲ? ಯಾಕ್ಲ ಹಿಂಗ್ ಹೇಳ್ಕೊಂಬಂದಿ? ನೀನು ಅದಕ್ಕೆ ಮುಂಜೊತೆ ನಿಂತ್ಕೊಂಡು ಒಂದ್ ಫೋಟೋ ಮಾತ್ರ ತೆಗೆಸ್ಕೊಂಡಿದ್ಯಾ? ಅಲ್ಲ, ನೀವಿಬ್ರು ಜೋಡಿಲಿ ಒಂದ್ ಫೋಟೋನಾದ್ರು ತೆಗೆಸ್ಕೋಬೇಕು ತಾನೆ? ಲೇ, ನೀನ್ ಆಡ್ತಾ ಇರೋದ್ ನೋಡಿ ನಾನು ಅಲ್ಲಿ ತಲೆ ಹೋಗೋಂತ ಕೆಲಸ ಆಗ್ಬಿಟ್ಟಿದೆ ಅಂತ ಅನ್ಕೊಂಡೆ. ಲೇ, ಅಲ್ಲಿ ಬೇಕಾದವ್ರು ಬಂದವ್ರೆ, ಅವ್ರ ಹತ್ರ ಮಾತಾಡ್ದಲೆ ಇಲ್ಲಿ ಫೋಟೋ ತೆಗೆಸ್ಕೊಂಡು ನಿಂತ್ಕೊಳಕ್ ಅದೇನಿಲ್ಲ. ಅಂತಮ್ಮ, ಬಂದವ್ರನ್ನ ಮಾತಾಡ್ಸಕ್ಕೆ ಅಟ್ಟಿಲಿ ಬೇಕಾದಷ್ಟು ಜನ ಅವ್ರೆ, ಕೆಲ್ಸ ಮಾಡಕ್ಕೆ ಆಳು ಕೂಲಿಗಳವ್ರೆ. ಈಗ ನೀವಿಬ್ರು ಸುಮ್ಕೆ ಫೋಟೋ ತೆಗೆಸ್ಕೋಬೇಕು. ಲೇ ಕ್ವಾಟ್ಲೆ, ನೋಡಮ್ಮಿ, ಅದೆಲ್ಲ ನಂಗೆ ಗೊತ್ತಿಲ್ಲ, ಫೋಟೋ ತೆಗೆಸ್ಕೋಬೇಕು ಅಷ್ಟೇ. ಲೋ ಫೋಟೋಣ ಬಾಯ್ಲಿ. ಲೇ ಕ್ವಾಟ್ಲೆ, ಇವೆಲ್ಲ ಬೇಕೇನ್ಲ? ಸುಮ್ಕೇರು ಅಂತಮ್ಮ. ಅಣ್ಣ, ಇದೀ ನಮ್ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಆಗಿರೋ ಮುದ್ದು ಜೋಡಿ ಫೋಟೋ ತೆಗಿ. ಸರಿ ಅಮ್ಮ. ಲೇ ಕ್ವಾಟ್ಲೆ, ಆಮೇಲೆ ತೆಗಿಸ್ಕೊಂಡ್ರಾಯ್ತು ಬಿಡ್ಲಾ? ಅಂತಮ್ಮ, ನೀವಿಬ್ರು ಸುಮ್ಕೆ ಬಾಯಿ ಮುಚ್ಕೊಂಡು ಫೋಟೋ ತೆಗೆಸ್ಕೋಬೇಕು, ಇಲ್ಲ ಅಂದ್ರೆ ನನ್ 2ನೇ ಮುಖ ನೋಡ್ಬೇಕಾಯ್ತದ ಅಷ್ಟೇ. ಅಪ್ಪ ತಂದೆ, ನೀನ್ 1ನೇ ಮುಖನೇ ನೋಡಕ್ ಆಯ್ತಾ ಇಲ್ಲ, ಇನ್ 2ನೇ ಮುಖ ಬೇರೆ. ಬಾರಮ್ಮಿ, ಅದೇನ್ ತೆಗಿಸ್ಕೊಂಡ್ಬಿಡುವ. ನಿಂತ್ಕೊಳ್ಳಿ, ಬಾರಮ್ಮಿ. ಓಡೋಣ. ಇಲ್ಲ ಓಟೋಣ. ಒಂದ್ ನಿಮಿಷ. ಏನಿಬ್ರು ಒಳ್ಳೆ ಕಲ್ಲು ಬಂಡೆ ತರ ನಿಂತಿದ್ರಾ? ಆಯ್ತಮ್ಮ, ಹೆಗಲ್ ಮೇಲೆ ಕೈ ಹಾಕೋ. ಕ್ವಾಟ್ಲೆ, ಆಯ್ತಮ್ಮ, ಅದಕ್ಕೆ ಮುಂದೆ ಹೆಗಲ್ ಮೇಲೆ ಕೈ ಹಾಕು. ಹಾಕಬೇಕು ಸುಮ್ನೆ. ಹಾ,
ಎಲ್ಲೋ ಸೀದ್ ವಾಸನೆ ಬತ್ತೈತೆ. ಈ ಬಟ್ಟೆ ಏನಾರು ಸೀಸ್ಬಿಟ್ಟ ನಾ ಕಾಣೆ. ಏನವ್ವ ನೀನು ನನ್ನ ಆಡ್ಕೊಳಂಗ ಆಗ್ಬಿಟ್ಟ? ಲೇ ನಾ ಎಲ್ಲ ಆಡ್ಕೊಂಡೆ? ಮತ್ತೆ ಇಲ್ಲಿ ನನ್ ಹೊಟ್ಟೆ ಉರಿದು ಬೆಂಕಿ ಆಯ್ತಾ ಇದ್ರೆ ಸೀದೋಗಿರೋ ವಾಸನೆ ಅಂತಿದ್ಯಾ? ಹಾ, ನಾನು ಹೊಟ್ಟೆ ಉರ್ಸಿ ಅವ್ರಿಬ್ರು ನೆಮ್ಮದಿ ಹಾಕಿರಕ್ಕೆ ಬಿಟ್ಬಿಡ್ತೀನಾ? ಯಾವ್ದೇ ಕಾರಣಕ್ಕೂ ಬಿಡಕ್ಕಿಲ್ಲ. ಆಗ್ಲೇ ಒಂದ್ಕಿತ ಅವ್ರಿಬ್ರು ಮದ್ವೆ ನಿಲ್ಲಿಸ್ತೀನಿ ಅಂತ ಹೋಗಿ ಆ ಲೋಕಿ ಹತ್ರ ಸಿಗಾಕೊಂಡು ನರ್ಕ ಅನ್ಭವಿಸ್ತಾ ಇದೀವಿ. ಅದೇನಾಯ್ತದ ಆಗ್ಲಿ ಬಿಡವ್ವ, ಅವಳನ್ನ ಮಾತ್ರ ಭದ್ರ ಮಾಮನ್ ಜೊತೆ ಖುಷಿಯಾಗಿರಕ್ ಬಿಡಕ್ಕಿಲ್ಲ. ಈಗೇನ್ ಮಾಡಿಯೇ? ಈಗ ನೋಡ್ತಾ ಇರು. ಮಮ್ಮ ಮಮ್ಮ, ಅಲ್ಲಿ ದೊಡ್ಡ ಮಾವ ಕರೀತಾವ್ರೆ. ಸರಿ ಹೋಯ್ತೀನಿ. ಲೇ ಅವನ್ನ ಯಾರು ಕರೀಲೇ ಇಲ್ಲ, ಯಾಕೆ ಸುಳ್ಳೋಳ್ದೆ? ಸುಳ್ಳೋದಿಟ್ವೋ, ಒಟ್ನಲ್ಲಿ ಅವ್ರಿಬ್ರು ಜೊತೆಗಿರೋದ್ ಬೇಡ ಅಟೆಯ. ಅವ್ರಿಬ್ರನ್ ದೂರ ಮಾಡ್ತೀನಿ ಅಂದು ಅಂದು ಕಡೆಗೆ ಅವಳು ನಮ್ಮಿಬ್ರನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ ಕಷ್ಟ. ಅವ್ವ ನಾನ್ ವಿನಂತಿ, ನನ್ಗೂ ಗೊತ್ತು ಏನ್ ಮಾಡ್ಬೇಕು ಅಂತವ. ಬನ್ನಿ ಸರ್. ಚೆನ್ನಾಗಿದೆ ಸರ್. ನಾಯ್ಕ್ರೆ ಬನ್ನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಈ ರೀತಿ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಆಗಿ MLA ಸೀಟ್ನ ಅನೌನ್ಸ್ ಮಾಡ್ತಾ ಇರೋದು ಇದೇ ಮೊದಲನೇ ಸಾರ್ತಿ ಅನ್ಸುತ್ತೆ ಅಲ್ವೇನ್ರಿ? ಹೌದು ಸರ್. ನಮ್ ಗೌಡ್ರು ಅಂದ್ರೆ ಒಂಥರ ವಿಶೇಷವಾದ ವ್ಯಕ್ತಿ ಅಲ್ವಾ? ಅವ್ರ ಸೀಟ್ ಕೂಡ ಅನೌನ್ಸ್ ಆಗೋದು ಒಂದು ವಿಶೇಷವಾಗೇ ಇರುತ್ತೆ ಬಿಡಿ. ಹಾಗೇನಿಲ್ಲ ಸಾಹೇಬ್ರೆ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಅಷ್ಟೇ. ನಾಯ್ಕ್ರೆ, ಇವ್ರು ನಮ್ಮ ಅವ್ವ, ಅವ್ರ ದಾಮೋದರ್ ಅಂತ ನಮ್ ಬೀಗ್ರು. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ನಾನ್ ಸಂದಾಗಿದ್ದೀನಿ. ನೀವು ಬಂದಿದ್ದು ಸಾನೇ ಸಂತೋಷ ಆಯ್ತು. ನಮಗೂ ಅಷ್ಟೇ ಅಮ್ಮ, ನಿಮ್ ಮನೆ ಫಂಕ್ಷನ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಸರಿ ಸರ್, ಬನ್ನಿ ಒಳಗಡೆ. ಅಯ್ಯಯ್ಯೋ, ಮಿನಿಸ್ಟ್ರು ನಾಯಕರು ಎಲ್ಲ ಬಂದಾಯ್ತು. ಈ ಹಾಳ ಚಂಪಾ ಎಲ್ ಸಾಯ್ತಾಳೋ ಏನು. ಅವರೇ ಚಂಪಾ ಇನ್ನು ಎಲ್ಲೇ ಇದ್ಯಾ? ಅವರೇ ಬರ್ತಾ ಇದೀನಿ. ಅವ್ವ ತಾಯಿ, ಒಸಿ ಬಿರ್ನೆ ಬಾ, ಇಲ್ಲೆಲ್ಲ ಬಂದವ್ರೆ. ಹ್ಞೂ ಅವರೇ. ಗೋವಿಂದ, ಎಲ್ರಿಗೂ ನಮಸ್ಕಾರ. ತಮ್ಮ ಎಲ್ಲ ಕೆಲಸದ ಒತ್ತಡದ ಮಧ್ಯೆನೂ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಆಗಮಿಸಿರೋ ನಮ್ಮ ಹೈಕಮಾಂಡ್ ಮುಖಂಡರಾದ ಶ್ರೀ ನಾರಾಯಣರವರಿಗೆ ನಿಮ್ಮ ಪರವಾಗಿ, ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ನಮ್ಮ ಮುಖಂಡರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನೇರವಾಗಿ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನಮ್ಮ ಪಕ್ಷಕ್ಕೋಸ್ಕರ ಶಿವರಾಮೇಗೌಡರು ಏನೆಲ್ಲ ಕೆಲಸ ಮಾಡ್ಯಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇವತ್ತು ನಮ್ಮ ಜಿಲ್ಲೆ ಒಳಗಡೆ ನಮ್ಮ ಪಕ್ಷ ಸದೃಢವಾಗದೆ ಅಂದ್ರೆ, ಇಡೀ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ MLAಗಳೇ ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಶಿವರಾಮೇಗೌಡರ ಕೊಡುಗೆ ಎಷ್ಟು ಅಂತ ನಿಮ್ಗೆಲ್ರಿಗೂ ಗೊತ್ತು.
ಇಷ್ಟೆಲ್ಲ ಶಿವರಾಮೇಗೌಡರು ಪಕ್ಷಕ್ಕೆ ಮಾಡಿದ್ರು ತಮ್ಮ ಸ್ವಂತಕ್ಕೆ ಯಾವುದೇ ಫಲನೂ ನಿರೀಕ್ಷೆ ಮಾಡಿಲ್ಲ. ಬದಲಾಗಿ ಶಿವರಾಮೇಗೌಡರು ಏನೇ ಮಾಡಿದ್ರು ಅದು ಜನಗಳಿಗೋಸ್ಕರ ಆಗಿತ್ತು. ಹಾಗಾಗಿ ನಮ್ಮ ಪಕ್ಷ ಇವತ್ತು ಶಿವರಾಮೇಗೌಡರ ಜನಸೇವೆಯನ್ನ ಗುರುತಿಸಿ ಮೆಚ್ಚಿ ಒಂದು ಇಸಿಯಾನ ಇಲ್ಲಿ ಅನೌನ್ಸ್ ಮಾಡ್ಬೇಕು ಅಂತ ನನಗೆ ಜವಾಬ್ದಾರಿ ಕೊಟ್ಟು ಕಳಿಸವ್ರೆ. ಗೌಡ್ರೆ, ಅಂತೂ ಇಂತೂ ನೀವು ಮಾವಯ್ಯನ ಬಗ್ಗೆ ಕಟ್ಟಿದ ಕನ್ಸು ನನ್ಸಾಯ್ತೈತೆ. ಕಣಮೆ, ಈ ಖುಷಿಲಿ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಜನತಾ ಸೇವೆ ಜನಾರ್ದನ ಸೇವೆ ಅಂತ ನಂಬ್ಕೊಂಡಿರೋ ನಮ್ಮ ಶಿವರಾಮೇಗೌಡರನ್ನ ಈ ಕ್ಷೇತ್ರದಿಂದ ಈ ಬಾರಿ ನಮ್ಮ ಪಕ್ಷದ MLA ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದೀನಿ.